ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, US ಇಂಡಿಯಾ ಟ್ರೇಡ್ ಡೀಲ್ ಫೈನಲೈಸ್ಡ್. ನಿನ್ನೆ ರಾತ್ರಿ ಲೇಟಾಗಿ US ಪ್ರೆಸಿಡೆಂಟ್ ಹಾಗೂ PM ಮೋದಿಯವರು ಅನೌನ್ಸ್ ಮಾಡಿದರು. ಇಂಡಿಯಾ ಮತ್ತು US ಮಧ್ಯದಲ್ಲಿ ಟ್ರೇಡ್ ಅಗ್ರಿಮೆಂಟು ಫೈನಲೈಸ್ ಆಗಿದೆ ಹಾಗೂ ಇಂಡಿಯಾ ಮೇಲೆ ಏನು ಟ್ಯಾರಿಫ್ಸ್ ಹಾಕಿದ್ರು 50%, ಅದು 18%ಗೆ ರೆಡ್ಯೂಸ್ ಮಾಡ್ತಾರಂತ. ಈ ಡೀಲೇ ಸುಮಾರು ಆಲ್ಮೋಸ್ಟ್ 1 ಇಯರಿಂದ ಮಾರ್ಕೆಟ್ಸು ಮತ್ತು ಎಂಟೈರ್ ದೇಶ ವೇಟ್ ಮಾಡ್ತಾಯಿದ್ರು. ಯಾಕೆಂದರೆ ಸುಮಾರು ಹೈ ಟ್ಯಾರಿಫ್ಸಿಂದ ವೇರಿಯಸ್ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗ್ತಾಯಿತ್ತು. ಈಗ ಅದು ಫೈನಲೈಸ್ ಆಗಿದೆ. ಆ ಟ್ರೇಡ್ ಡೀಲಲ್ಲಿ ಟ್ಯಾರಿಫ್ಸು ಕಮ್ಮಿ ಆಗಿದೆ. ಸೊ ಒಳ್ಳೆ ಬೆನಿಫಿಟ್ಟು ವೇರಿಯಸ್ ಬಿಸ್ನೆಸ್ಸಿಗೆ ಹಾಗೂ ಸ್ಟಾಕ್ ಮಾರ್ಕೆಟ್ಸಿಗೂ. ಈಗ ಸದ್ಯಕ್ಕೆ ಇಂಡಿಯನ್ ಗೂಡ್ಸಿಗೆ 18% ಟ್ಯಾರಿಫ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಬೇರೆ ಎಷ್ಟೋ ಏಷ್ಯನ್ ಕಂಟ್ರೀಸ್ಗಿಂತ ಕಮ್ಮಿ ಇದೆ ಈ ಟ್ಯಾರಿಫು. ಬಾಂಗ್ಲಾದೇಶ್, ಶ್ರೀಲಂಕಾ, ತೈವಾನ್, ವಿಯೆಟ್ನಾಂ ಈ ಎಲ್ಲ ಕಂಟ್ರೀಸಿಗೆ 20% ಟ್ಯಾರಿಫ್ ಇದೆ US ಹಾಗೂ ಪಾಕಿಸ್ತಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ಫಿಲಿಪೀನ್ಸ್ ಈ ಎಲ್ಲ ಕಂಟ್ರೀಸಿಗೆ 19% ಇದೆ. ಕಂಬೋಡಿಯಾಗೂ 90% ಇದೆ. ನ್ಯೂಸ್ ನಂಬರ್ 2, ಇಂಡಿಯನ್ ರುಪಿ ಅಪ್ರಿಷಿಯೇಟ್ಸ್ ಬೈ 1%. ಇಂಡಿಯನ್ ರುಪಿ ಇವತ್ತು 1%ಕಿಂತ ಜಾಸ್ತಿ ಅಪ್ರಿಷಿಯೇಟ್ ಆಯಿತು. ಅಪ್ರಾಕ್ಸಿಮೇಟ್ಲಿ 90.3 ಇದೆ US$ಗೆ. ಈ ಯಾಕೆ ಅಪ್ರಿಷಿಯೇಟ್ ಆಗಿದೆ ಅಂದರೆ ಈ ಟ್ರೇಡ್ ಡೀಲಿಂದ ಮೋಸ್ಟ್ ಪ್ರಾಬ್ಲಿ ಲಾಟ್ ಆಫ್ ಫಾರಿನ್ ಫ್ಲೋಸು ಇಂಡಿಯಾಕ್ಕೆ ಬರ್ಬೋದು. ಯಾಕಂದರೆ ಕ್ಲಾರಿಟಿ ಸಿಕ್ಕಿದೆ ಈಗ ಮಾರ್ಕೆಟಿಗೆ ದ್ಯಾಟ್ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ ಅಂತ. ನಿನ್ನೆನೇ ಆಲ್ರೆಡಿ 48 ಪೈಸೆ ರ್ಯಾಲಿ ಆಗಿತ್ತು ಇಂಡಿಯನ್ ರುಪಿ. 92ಇಂದ 91.5ವರೆಗೆ ಆಗಿತ್ತು ಹಾಗೂ ಇವತ್ತು 90.3ವರೆಗೂ ಬಂದಿದೆ. ಸೊ ಇದೊಂದು ಗುಡ್ ನ್ಯೂಸು. ಈ ರ್ಯಾಲಿ ಇಂಡಿಯನ್ ರುಪಿಯಲ್ಲಿ ಬೆಸ್ಟ್ ಡೇ ಇನ್ 6 years. ನ್ಯೂಸ್ ನಂಬರ್ 3, ಅದಾನಿ ಪೋರ್ಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಅಕ್ಟೋಬರ್ ಟು ಡಿಸೆಂಬರ್ 2024 7,964 crores. ಅಕ್ಟೋಬರ್ ಟು ಡಿಸೆಂಬರ್ 2025 9,705 crores, 21.8% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 2,518 crores-ಇಂದ 3,043 ಕೋಟಿ ಆಗಿದೆ, 20.8% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ. ಸ್ಟಾಕು 9.2% ಅಪ್ರಾಕ್ಸಿಮೇಟ್ಲಿ ಇವತ್ತು ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 4, ಬ್ರೋಕರೇಜಸ್ ನೇಮ್ ಅದಾನಿ ಗ್ರೂಪ್ ಆಸ್ ಮೇನ್ ಬೆನಿಫಿಷರಿ. ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿ ಜೆಫ್ರೀಸ್ ಅವರು ಅನೌನ್ಸ್ ಮಾಡಿದ್ದಾರೆ ಅದಾನಿ ಗ್ರೂಪ್ ಕಂಪ್ನಿಗೆ ತುಂಬ ಬೆನಿಫಿಟ್ ಆಗುತ್ತೆ ಈ US ಇಂಡಿಯಾ ಟ್ರೇಡ್ ಡೀಲಿಂದ. ಹಾಗೂ ಅದೇ ಥರ ಡೊಮೆಸ್ಟಿಕ್ ಬ್ರೋಕರೇಜ್ ಕಂಪ್ನಿ ಆ್ಯಂಟಿಕ್ ಅವರು ಅದೇ ಹೇಳಿದ್ದಾರೆ ಅದಾನಿ ಪವರಿಗೆ ತುಂಬ ಬೆನಿಫಿಟ್ ಆಗ್ಬೋದು, ಅದಾನಿ ಪೋರ್ಟ್ಸಿಗೂ ತುಂಬ ಬೆನಿಫಿಟ್ ಆಗ್ಬೋದು ಅಂತ. ಈ ರೀಸನ್ನಿಂದನೇ ಅದಾನಿ ಗ್ರೂಪ್ ಸ್ಟಾಕ್ಸ್ ಎಲ್ಲ ಇವತ್ತು ತುಂಬ ಜಾಸ್ತಿ ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. NSEಗೆ ಸೆಬಿದು NOC ಸಿಕ್ಕಿದೆ IPOನ ಲಾಂಚ್ ಮಾಡಲಿಕ್ಕೆ. ಅದಕ್ಕೋಸ್ಕರನೇ ಈ ವಾರ ಶುಕ್ರವಾರ NSE ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ. IPOನ ಲಾಂಚ್ ಮಾಡಲಿಕ್ಕೆ ಅದು ಏನೇನು ಪ್ರಾಸ್ಪೆಕ್ಟಸ್ ರೆಡಿ ಮಾಡಬೇಕು ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಗೂ ಮೋಸ್ಟ್ ಪ್ರಾಬ್ಲಿ ಪ್ರಾಸ್ಪೆಕ್ಟಸ್ಸು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಷ್ಟರೊಳಗೆ ಸೆಬಿಗೆ ಫೈಲ್ ಮಾಡ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 639 ಪಾಯಿಂಟ್ಸ್ ಅಪ್ಪು, 25,728 ಕ್ಲೋಸ್ ಆಯಿತು, 2.54% ಅಪ್ಪು. ಸೆನ್ಸೆಕ್ಸು 2,073 ಪಾಯಿಂಟ್ಸ್ ಅಪ್ಪು, 83,739 ಕ್ಲೋಸ್ ಆಯಿತು. ಇವತ್ತು ನೀವು ನೋಡ್ಬೋದು ಆ್ಯಕ್ಚುಲಿ ಒಂದು ಪಾಯಿಂಟಲ್ಲಿ ಆ ಪ್ರೀ ಓಪನ್ ಸ್ಟೇಜಲ್ಲಿ 26,341ವರೆಗೆ ಹೋಗಿತ್ತು. ಆದರೆ ಮತ್ತೆ ಮಾರ್ಕೆಟು ಫುಲ್ ಟ್ರೇಡಿಂಗ್ ಆಗುವಾಗ ಸ್ವಲ್ಪ ಕಮ್ಮಿ ಆಯಿತು. ಆ ರೇಂಜಲ್ಲಿ ಕಮ್ಮಿ ಲೆವೆಲಲ್ಲಿ 25,600 25,800 ರೇಂಜಲ್ಲಿ ಟ್ರೇಡ್ ಆಗ್ತಾಯಿತ್ತು. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 10.38% ಅಪ್ಪು, ಅದಾನಿ ಪೋರ್ಟ್ಸ್ 9.1% ಅಪ್ಪು, ಜಿಯೋ ಫೈನಾನ್ಷಿಯಲ್ಸ್ 8.11% ಅಪ್ಪು. ಟಾಪ್ ಲೂಸರ್ಸು ಟೆಕ್ ಮಹೀಂದ್ರ 0.44% ಡೌನು, BEL 0.03% ಡೌನು, ನೆಸ್ಲೆ 0.02% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಗ್ರೀನ್ ಎನರ್ಜಿ 10.44% ಅಪ್ಪು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 10.15% ಅಪ್ಪು, CG ಪವರ್ 8.75% ಅಪ್ಪು. ಟಾಪ್ ಲೂಸರ್ಸು ವರುಣ್ ಬೆವರೇಜಸ್ 3.26% ಡೌನು, ಗೋದ್ರೇಜ್ ಕನ್ಸ್ಯೂಮರ್ 2.03% ಡೌನು, ಬ್ರಿಟಾನಿಯಾ 0.11% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,494 ಸ್ಟಾಕ್ಸು, ಕಮ್ಮಿ ಆಗಿದ್ದು 447 ಸ್ಟಾಕ್ಸು. ಸೊ 85% ಅಪ್ಪು, 15% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ನಿನ್ನೆ FIIs 1,832 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,446 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,393 per ಗ್ರಾಮು, ಸಿಲ್ವರ್ 280 rupees per gram. Point number 7, today's rupee value.
ಒಂದು $, 90.26 rupees. ಒಂದು euro, 106.44 rupees. Point number 8, stocks near 52-week high. Axis Bank 52-week high 1418, closing 1356. SBI 1090 52-week high, closing 1064. Bajaj Auto 9941 52-week high, closing 9596. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.01% ಡೌನು, ಜಪಾನ್ 3.8% ಅಪ್ಪು, ಜರ್ಮನಿ 0.58% ಅಪ್ಪು, ಫ್ರಾನ್ಸ್ 0.07% ಅಪ್ಪು, UK 0.21% ಡೌನು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.58% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಎಷ್ಟು ಮೇಲೋಯ್ತು, ಎಷ್ಟು ಪರ್ಸೆಂಟೇಜ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ಅಥವಾ ಕೆಳಗೆ ಹೋಗಿದ್ರೆ ಆ ಪರ್ಸೆಂಟೇಜ್ ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.